ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ SIT ಅಧಿಕಾರಿಗಳು ಆ ಸಾಕ್ಷಿದಾರನ ಸಮ್ಮುಖದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿರ್ತಕ್ಕಂಥ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದಷ್ಟು ಸ್ಥಳಗಳನ್ನ ಪತ್ತೆ ಮಾಡಿ ಪಾಯಿಂಟ್ ನಂಬರ್ 1 ಪಾಯಿಂಟ್ ನಂಬರ್ 2 ಅಂತ ಗುರುತುಗಾಗಿ ಹಳದಿ ಕಲರ್ ಬೋರ್ಡ್ ಅನ್ನ ಇಟ್ಟು ಬಂದಿದ್ದನ್ನ ನೀವು ಗಮನಿಸಿದ್ದು. ಬಹುಶಃ ನಾನು ಅಂದ್ಕೊಳ್ತಿದ್ದೆ ಇವತ್ತು ಕೂಡ ಅದೇ ರೀತಿಯ ಕಾರ್ಯವೇ ನಡೆಯಬಹುದು ಅಂತ. ಅಧಿಕಾರಿಗಳು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಇವತ್ತು ಉತ್ಖನನ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅಂದ್ರೆ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಅಥವಾ ಎಕ್ಸಿಬಿಷನ್ ಅಂತ ಏನ್ ಹೇಳ್ತೀವಿ, ಆ ಒಂದು ಕೆಲಸಕ್ಕೆ ಇವತ್ತು ಅಧಿಕಾರಿಗಳು ಕೈ ಹಾಕಿದ್ದಾರೆ. ಪ್ರೆಸೆಂಟ್ ಈಗ ನಾನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆ ತನಕ ವಿಡಿಯೋವನ್ನು ನೋಡಿ, ಬಹುಶಃ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬಹುದು. ಯಾವ ವ್ಯಕ್ತಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇತ್ತು, ಆ ಸಾಕ್ಷಿದಾರ ಕೊಟ್ಟಂತ ಹೇಳಿಕೆ ಏನಿತ್ತು, ಕಂಪ್ಲೇಂಟ್ ಏನಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕ್ಷಣದವರೆಗೆ ಧರ್ಮಸ್ಥಳದ ಆಸುಪಾಸಿನ ಆ ಅರಣ್ಯ ಪ್ರದೇಶದಲ್ಲಿ ಬೆಳವಣಿಗೆ ನಡೀತಾ ಇದೆ. ನಿನ್ನೆ SIT ಅಧಿಕಾರಿಗಳು ಆ ಭೀಮಾ ಅಥವಾ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಪಾಯಿಂಟ್ ಮಾಡಿ ಬಂದಿದ್ರಲ್ಲ, 14 ಪಾಯಿಂಟ್ಗಳು. ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರತಕ್ಕಂತ ಒಂದು ಅರಣ್ಯ ಪ್ರದೇಶ. ಹೆಚ್ಚು ಕಡಿಮೆಯಲ್ಲಿ 8 ಪಾಯಿಂಟ್ಗಳನ್ನ ಮಾಡಿ ಬಂದಿದ್ರಲ್ಲ, ಆ ಸ್ಥಳಕ್ಕೆ ಇವತ್ತು SIT ಅಧಿಕಾರಿಗಳು ಸೇರಿದಂತೆ ಸೋಕೋ ಟೀಮ್ ಆಗಿರ್ಬೋದು, ಫೋರೆನ್ಸಿಕ್ ಟೀಮ್ ಆಗಿರ್ಬೋದು, FSL ಟೀಮ್ ಆಗಿರ್ಬೋದು, ಕಂದಾಯ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, ಹಾಗೇನೆ ಪುತ್ತೂರಿನ AC ಅಂದ್ರೆ ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಎಲ್ಲರೂ ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ ಆ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಆದಂತ ಸ್ಥಳಕ್ಕೆ. ಹೆಚ್ಚು ಕಡಿಮೆ 12 ಜನ ಸಿಬ್ಬಂದಿ, ಅಂದ್ರೆ ಅವರು ಈಗಾಗಲೇ ನುರಿತರು ಅಥವಾ ಎಕ್ಸ್ಪರ್ಟ್ಸ್ ಅಂತ ಏನ್ ಹೇಳ್ತೀವಲ್ಲವೋ, ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಒಂದಷ್ಟು ಅನುಭವ ಇರುತ್ತೆ ಅವರಿಗೆ, ಅಂತವರನ್ನ 12 ಜನ ಸಿಬ್ಬಂದಿಯನ್ನ ಭೂಮಿ ಅಗೆಯುವಂತಹ ಈ ಪ್ರಕ್ರಿಯೆಗೆ ನೇಮಕ ಮಾಡಿ ಕರ್ಕೊಂಡು ಹೋಗಲಾಗಿದೆ. ಪ್ರತಿಯೊಬ್ಬರ ಕೈಲೂ ಕೂಡ ಆರೆ, ಪಿಕಾಸಿ, ಗುದ್ದಲಿ ಇನ್ನಿತರ ಸಾಮಗ್ರಿಗಳನ್ನ ಅವರು ತೆಗೆದುಕೊಂಡು ಆ ಅರಣ್ಯ ಪ್ರದೇಶಕ್ಕೆ ಈಗ ಭೇಟಿ ಕೊಟ್ಟಿದ್ದಾರೆ. ಬಹುಶಃ ಈಗ ಪಾಯಿಂಟ್ ನಂಬರ್ 1 ಏನಿದೆ ಅಲ್ಲಿ ಪ್ರೆಸೆಂಟ್ ಕೆಲಸ ಆಗ್ತಿರುವಂತದ್ದು, ಅಂದ್ರೆ ಆ ಭೀಮಾ ಅಥವಾ ಸಾಕ್ಷಿದಾರ ಏನ್ ಹೇಳಿರ್ತಾನೆ, ಈ ಜಾಗದಲ್ಲಿ ನಾನು ಹೂತಾಕಿದ್ದೀನಿ ಅಂತ ಒಂದು ಅಂದಾಜಿಗೆ ಗೆಸ್ ಮಾಡಿರ್ತಾನೆ. ಅಲ್ಲಿ ಪಾಯಿಂಟ್ ನಂಬರ್ 1 ಅಂತ ಬಂದಿರುತ್ತೆ. ಸೊ ಒಬ್ಬ ವ್ಯಕ್ತಿಯನ್ನ ಹೂತು ಹಾಕ್ಬೇಕು ಅಥವಾ ಗುಂಡಿ ತೆಗೆದು ಅದನ್ನ ಮುಚ್ಚಾಕ್ಬೇಕು ಅಂತಂದ್ರೆ ಕನಿಷ್ಠ 3 ರಿಂದ 6 ಅಡಿ ಜಾಗ ಬೇಕೇ ಬೇಕು. ಅಗಲ ಹಿಂಗೆ 3 ಅಡಿ ಇದ್ರೆ ಉದ್ದ 6 ಅಡಿ ಬೇಕೇ ಬೇಕು. ಸೊ 6 ಅಡಿ ಅಂದಾಜಿನಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಹುಶಃ ಇನ್ನೂ ಒಂದು 2 ಅಡಿ ಆ ಕಡೆ ಈ ಕಡೆ 2 ಅಡಿ ಅಗಲವನ್ನ ಮಾಡಬಹುದು, ತೆಗಿಬಹುದು ಗುಂಡಿಯನ್ನ ಅಂತ ಅನ್ಕೊಂಡಿದೀವಿ. ಪ್ರೆಸೆಂಟ್ ಈಗ ಅಲ್ಲಿ ಮಳೆ ಪ್ರಮಾಣ ಜೋರಾಗಿರೋದ್ರಿಂದ ಸ್ವಲ್ಪ ಅಧಿಕಾರಿಗಳ ಈ ಒಂದು ತನಿಖೆಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಹಿನ್ನಡೆ ಮೀನ್ಸ್ ತೀವ್ರ ಗತಿಯಲ್ಲಿ ತನಿಖೆ ನಡಿಬೇಕಿತ್ತು, ತೀವ್ರ ಗತಿಯಲ್ಲಿ ಅದನ್ನ ಹಗಿಬೇಕು, ತೆಗಿಬೇಕು, ಏನೇನು ಸಿಗುತ್ತೆ ಅನ್ನೋ ಕುತೂಹಲ ಇರುತ್ತಲ್ಲ, ನಿರೀಕ್ಷೆ ಇರುತ್ತಲ್ಲ, ಅದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ. ಅಂಡ್ ಏನಾಗುತ್ತೆ ಅಂತಂದ್ರೆ, ಮೊದಲನೇ ಪಾಯಿಂಟ್ ಅಲ್ಲಿ ಈಗ ಭೀಮಾ ಅಥವಾ ಸಾಕ್ಷಿದಾರ ಏನ್ ತೋರಿಸಿದಾನಲ್ಲ, ಗುರುತು ಮಾಡಿದನಲ್ಲ, ಅಲ್ಲಿ ಹೋಗಿ ಇವಾಗ ಹಗಿತಾರೆ. ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ರು ಸಾಕು. ಅದು ಪ್ರಾಣಿಯದ್ದ ಅಥವಾ ಮನುಷ್ಯನದ್ದ, ಅದು ಮನುಷ್ಯ ರೂಪದಲ್ಲಿರ್ತಕ್ಕಂಥ ಗಂಡಿನದ್ದ, ಹೆಣ್ಣಿನದ್ದ, ಯಾವ ವಯಸ್ಸಿನಲ್ಲಿ ಸತ್ತಿರ್ತಕ್ಕಂಥ ಮೂಳೆ, ಇದಕ್ಕೆ ಸಂಬಂಧಪಟ್ಟಾಗ ಆ ಸಂದರ್ಭದಲ್ಲಿ ಅದಕ್ಕೆ ಎಷ್ಟು ವಯಸ್ಸಾಗಿತ್ತು, ಅಪ್ಪಿ ತಪ್ಪಿ ಆ ಥರನ ಚುಚ್ಚಿ ಪಚ್ಚಿ ಏನಾದರೂ ಮೂಳೆಗೆ ಡ್ಯಾಮೇಜ್ ಮಾಡಿ ಕೊಂದು ಹೂತಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ತನಿಖೆಯಲ್ಲಿ ಆಚೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಸೋಕೋ ಟೀಮ್ ಕೂಡ ಇದೆ. ಸೋಕೋ ಟೀಮ್ ಮೀನ್ಸ್ ಸೀನ್ಸ್ ಆಫ್ ಕ್ರೈಮ್ ರೆಕಾರ್ಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಏನೇನು ನಡೀತಾ ಇರುತ್ತೆ, ತನಿಖೆಗೆ ಸಂಬಂಧಪಟ್ಟಾಗ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡುವಂತ ಒಂದು ಟೀಮ್. ಹಾಗೇನೆ ತಲೆ ಕೂದಲು ಸಿಗಬಹುದು, ಉಗುರು ಸಿಗಬಹುದು, ಮೂಳೆ ಸಿಗಬಹುದು, ಅವಶೇಷಗಳು ಸಿಗಬಹುದು, ಅಸ್ಥಿಪಂಜರ ಸಿಗಬಹುದು, ಕಳೆಬರ ಏನೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಾಗೆ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಯಲ್ಲಿ ಆ ಮಣ್ಣಿನ ಒಳಗಡೆ ಸಿಗುವಂತಹ ಯಾವುದೇ ವಸ್ತುಗಳನ್ನು ಸಿಕ್ಕಿದ್ರು ಅದನ್ನ ದೃಶ್ಯ ರೂಪದಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಅದಾದ ನಂತರ ಅದನ್ನ ಸೂಕ್ಷ್ಮವಾಗಿ ಸಂಗ್ರಹ ಮಾಡಿಕೊಂಡು ಅದನ್ನ ತಂದು ತನಿಖೆಯನ್ನು ಮಾಡಲಾಗುತ್ತೆ. ಸೊ ಈಗ ಸಾಕ್ಷಿದಾರ ಭೀಮಾ ಏನ್ ಹೇಳಿದಾನೆ, ಮೊದಲನೇ ಪಾಯಿಂಟ್ ನಲ್ಲಿ ಇವತ್ತು ಅಗಿತಾ ಇದ್ದಾರೆ, ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಓಕೆ, ನೆಕ್ಸ್ಟ್ ಹೆಚ್ಚು ಕಡಿಮೆ ಇವತ್ತು 14 ಪಾಯಿಂಟ್ಗಳಲ್ಲೂ ಮುಗಿಸ್ತಾರೆ ಅಂತ ಅನ್ಕೊಂಡಿದೀವಿ. 14ರಲ್ಲಿ ನೆನ್ಪಿಡ್ಕೊಳ್ಳಿ, 14ರಲ್ಲಿ 14 ಜಾಗದಲ್ಲಿ ಸಿಗಲೇಬೇಕು ಅಂತೇನಿಲ್ಲ. ಕನಿಷ್ಠ 3 ರಿಂದ 4 ಜಾಗಗಳಲ್ಲಿ ಅವಶೇಷಗಳು ಸಿಕ್ತು ಅಂತಂದ್ರೆ ಭೀಮನ ಒಂದು ಹೇಳಿಕೆಗೆ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗುತ್ತೆ, ಅಧಿಕಾರಿಗಳಿಗೆ ವಿಶ್ವಾಸ ಇನ್ನೂ ಹೆಚ್ಚಾಗುತ್ತೆ. ಭೀಮ 300 ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ ಮೊನ್ನೆ, 300ಕ್ಕೂ ಹೆಚ್ಚು ಶವಗಳನ್ನ ನಾನೇ ಹೂತು ಹಾಕಿದ್ದೀನಿ ಅಂತ. ಸೊ ಆ 300 ಶವಗಳನ್ನು ಕೂಡ ತೆಗೆಯುವಂತಹ ಪ್ರಕ್ರಿಯೆ ಹಾಗೆ ಆಗುತ್ತೆ. ಯಾಕೆಂತಂದ್ರೆ 1, 2, 3 ಸಿಕ್ಕಿದ್ರು ಸಾಕು, ಅವ್ನು ಹೇಳಿರೋದು ನಿಜ. ಇನ್ನೆಲ್ಲ ಒಂದು 3-4 ಕಡೆ ಈಗ ಮಿಸ್ ಆಯ್ತು ಅಂತಂದ್ರೆ ಬಹುಶಃ ಮರ್ತಿರಬಹುದು, ಪಾಯಿಂಟ್ ಎಲ್ಲೆಲ್ಲಿ ಹಾಕಿದ್ದೀನಿ ಅನ್ನೋ ಆಧಾರವನ್ನ ಗೆಸ್ ಇಲ್ಲೇ ಇರಬಹುದು. ಆ ಕಾರಣದಿಂದ ಅವನಿಗೆ ಟೈಮ್ ಕೊಟ್ಟು ಬಹುಶಃ ನನ್ನ ಪ್ರಕಾರ ಏನಾದ್ರೂ ಇವತ್ತು ತೆಗೆದಂತಹ ಸಮಾಧಿ ಅಗೆಯುವಂತ ಪ್ರಕ್ರಿಯೆಯಲ್ಲಿ ಒಂದು 3 ರಿಂದ 4 ಕಡೆ ಬೇಡ, ಒಂದೇ ಒಂದು ಕಡೆ ಸಿಕ್ಕಿದ್ರು ಅಧಿಕಾರಿಗಳಿಗೆ ಇಡೀ ವರ್ಷ ಪೂರ್ತಿ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ.
ಯಾಕಂತಂದ್ರೆ 300ಕ್ಕೂ ಹೆಚ್ಚು 400ಕ್ಕೂ ಹೆಚ್ಚು ಶವಗಳನ್ನ ತೆಗೆಯುವಂಥದ್ದು, ಆ ಶವಗಳು ಎಲ್ಲೆಲ್ಲಿದ್ದಾವೆ, ಜೊತೆಗೆ ಅದು ನೇತ್ರಾವತಿ ಸ್ನಾನಘಟ್ಟದ ನದಿಯ ಪಕ್ಕದಲ್ಲೇ ಇರುವುದರಿಂದ ಅದು ಮಲೆನಾಡು ಪ್ರದೇಶವಾಗಿರೋದ್ರಿಂದ ಮಳೆ ಬೀಳುವಂತಹ ಪ್ರದೇಶವಾಗಿರೋದ್ರಿಂದ ಆ ಕಾಡು ನೀರು ಹೋಗ್ತಾ 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 ಮಣ್ಣಿನ ಸವಕಳಿ ಆಗ್ತಾ ಇರುತ್ತೆ. ಹಾಗೇನೆ ಇನ್ನೊಂದು ಯಾವುದೋ ಬೇರೆ ಕಡೆ ಮಣ್ಣು ಬಂದು ಅಲ್ಲಿ ತುಂಬ್ತಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಗುಂಡಿ ತೆಗಿಬೇಕು ಅಂತಂದ್ರೆ ಬರಡು ಭೂಮಿ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ ಮಣ್ಣು. ಬಟ್ ಇಲ್ಲಿ ಶೀತ ಇರುತ್ತೆ, ತೇವದ ಕುಸಿತ ಇರುತ್ತೆ. ಹಾಗಾಗಿ ಅಗೆದಷ್ಟು ಆಳ ತೆಗಿಲೇಬೇಕಾಗುತ್ತೆ. ಕನಿಷ್ಠ ಪಕ್ಷ 8 ಅಡಿ ಆಳವನ್ನ ತೆಗಿಬೇಕಾಗುತ್ತೆ. ಕೆಲವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ ನಾನು, ಜೆಸಿಬಿ ನುಗ್ಗಿಸ್ಬಿಟ್ಟು ಬಗ್ಸ್ಬಿಡ್ತಾರೆ ಅಂತ. ಸ್ವಾಮಿ ನೆನಪಿರ್ಲಿ, ಜೆಸಿಬಿ ನುಗ್ಸಿ ಯಾವ ಕಾರಣಕ್ಕೂ ಆ ಪ್ರಕ್ರಿಯೆಯನ್ನ ಮಾಡೋಕ್ ಆಗೋದಿಲ್ಲ, ಮಾಡೋಂಗೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಸ್ ಗಳಿಂದಿರ್ತಾರೆ. ಭೂಮಿ ಅಗೆಯುವಂತ ಪ್ರಕ್ರಿಯೆ, ಸಮಾಧಿ ಅಗೆಯುವಂತ ಪ್ರಕ್ರಿಯೆಗೆ ಅಂತವರನ್ನೇ ನಿಯೋಜನೆ ಮಾಡ್ಕೊಂಡು ಬಂದು ತೆಗೆಯುವಂಥದ್ದು. ಒಂದು ಮೂಳೆನೂ ಡ್ಯಾಮೇಜ್ ಆಗ್ದಂಗೆ ನೀಟಾಗಿ ತೆಗೆಯುವಂತ ಪ್ರಕ್ರಿಯೆಲಾಗುತ್ತೆ. ಜೆಸಿಬಿ ಏನ್ ಹಿಂಗ್ ಬಗದ್ಬಿಟ್ಟೇನೋ ಹೊಸ ಮನೆ ಕಟ್ತಾವ್ರಲ್ಲಿ ತೆಗ್ಸ್ಬಿಡಕ್ಕೆ ಯಾವ ಕಾರಣಕ್ಕೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನಾದ್ರೂ ಆ 12 ಜಾಗಗಳಲ್ಲಿ ಅಥವಾ 14 ಪಾಯಿಂಟ್ಗಳಲ್ಲಿ ಒಂದು 5-6 ಕಡೆ ಏನಾದ್ರು ಸಿಕ್ಕಿದ್ರು ಇನ್ನಷ್ಟು ಸಿಬ್ಬಂದಿಯ ನೇಮಕ ಆಗುತ್ತೆ. ಬೇಗ ಕೆಲಸ ಮಾಡುವಂತಹ ಚಾನ್ಸಸ್ ಅಲ್ಲಿ ಇದೆ. ಒಟ್ಟಾರೆಯಾಗಿ ನಾವು ಕಾದ್ ನೋಡ್ಬೇಕು. ನಮಗೆ ಬೇಕಾಗಿರೋದೇನು ಅಂತಂದ್ರೆ ಭೀಮಾ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಥವಾ ಸಾಕ್ಷಿದಾರ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಸಮಾಜದ ಮುಂದೆ ಅದು ಸತ್ಯವೋ ಸುಳ್ಳೋ, ಇದಷ್ಟೇ ಬೇಕಾಗಿರುವಂತದ್ದು. ಸತ್ಯವೇ ಆದ್ರೆ ಆ ಜಾಗದಲ್ಲಿ ಮೂಳೆ ಅಥವಾ ಅಸ್ಥಿಪಂಜರ ಅಥವಾ ಕಳೆಬರ ಅಥವಾ ಅದಕ್ಕೆ ಸಂಬಂಧಪಟ್ಟ ಅವಶೇಷಗಳು ಸಿಕ್ಕೇ ಸಿಗುತ್ತೆ. ಅಪ್ಪಿತಪ್ಪಿ ಸುಳ್ಳಾಯ್ತು ಅಂತಂದ್ರೆ ಆತನಿಗೆ ಇನ್ನೂ ಒಂದು ಅವಕಾಶ ಇದೆ. ಬೇರೆ ಕಡೆ ಎಲ್ಲಾದ್ರೂ ಪಾಯಿಂಟ್ ಮಾಡಿದ್ಯಾ, ಬೇರೆ ಕಡೆ ಎಲ್ಲಾದ್ರೂ ನಿಂಗೆ ನೆನಪಿದ್ಯಾ, ಸೊ ತೋರಿಸು. ಅಲ್ಲೂ ಕೂಡ ಅಪ್ಪಿತಪ್ಪಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಭೀಮನಿಗೆ ಡೆಫಿನೆಟ್ಲಿ ಅದು ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗೇ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ಈ ಕ್ಷಣದವರೆಗೆ ನಾನು ಗಮನಿಸಿದಂತಹ ಅಪ್ಡೇಟ್ ಇದು. ಸಿಬ್ಬಂದಿ ಜೊತೆಗೆ ಈಗ ಸ್ಟೆಲ್ಲಾ ವರ್ಗೀಸ್ ಮೇಡಮ್ ಏನಿದ್ದಾರೆ ಅಂದ್ರೆ ಸಹಾಯಕ ಆಯುಕ್ತರು, ಪುತ್ತೂರಿನ ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತ ಒಂದು ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ. ಕಂದಾಯ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ. ಸೊ ಕಾನೂನಿನ ಚೌಕಟ್ಟಿನಲ್ಲಿ ಯಾರ್ಯಾರ ನೇತೃತ್ವದಲ್ಲಿ ಈ ಒಂದು ಪ್ರಕ್ರಿಯೆ ನಡಿಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ. ನಾವು ಅನ್ಕೊಂಬೋದು ಈಗ ಅಲ್ಲಿ ಏನಾದ್ರು ಸಿಕ್ಬಿಟ್ರೆ ಯಾಮರ್ಸ್ಬಿಡ್ಬೋದು, ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ. ಪ್ರತಿಯೊಂದು ಕೂಡ ದೃಶ್ಯ ಮಾಧ್ಯಮದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಅಂದ್ರೆ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಪ್ರತಿಯೊಂದನ್ನು ಕೂಡ ಇಂಚನ್ನು ಕೂಡ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ರೆಕಾರ್ಡ್ ಮಾಡಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ, ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹೋಗ್ತಾ ಕೇಸ್ನ ತನಿಖೆ ಹೇಗ್ ನಡೀತು, ಏನ್ ನಡೀತು ಅನ್ನೋದು ಉನ್ನತ ಅಧಿಕಾರಿಗಳಿಗೆ ತಿಳಿಸುವಂತ ಸಂದರ್ಭದಲ್ಲಿ ಇದೆಲ್ಲಾ ಸಾಕ್ಷಿಗಳು ಬೇಕಾಗಿರುತ್ತೆ. ಆ ಕಾರಣದಿಂದ ಯಾವುದನ್ನು ಕೂಡ ಅಲ್ಲಿ ನಾವು ಅನ್ಕೊಂಡಂಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಯಾವುದು ಕೂಡ ಅಲ್ಲಿ ಊಹೆ ಮಾಡ್ಕೊಳ್ಳುವಂಥದ್ದು ಇಲ್ಲ. ಇಮ್ಯಾಜಿನೇಷನ್ ಮಾಡ್ಕೊಂಡು ನಾವು ಕಲ್ಪನೆ ಮಾಡ್ಕೊಳ್ಳುವಂಥದ್ದಲ್ಲಿ ಏನೂ ಇಲ್ಲ. ಚಾಚು ತಪ್ಪದೆ ನೀಟಾಗಿ ನಡೀತಾ ಇದೆ ತನಿಖೆ. ಅದಕ್ಕೆ ಸಂಬಂಧಪಟ್ಟಾಗ ಅಧಿಕಾರಿಗಳಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗುತ್ತೆ. ಸಂದರ್ಭದಲ್ಲಿ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತೀನಿ. ಸೊ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಏನು ಭೂಮಿ ತೆಗೆಯುವಂತ ಪ್ರಕ್ರಿಯೆಗೆ ಛತ್ರಿ ಹಿಡ್ಕೊಂಡೆಲ್ಲ ಮಾಡ್ತಿದ್ದಾರೆ. ಯಾವುದಾದ್ರೂ ಪಾಯಿಂಟ್ಗಳಲ್ಲಿ 1-2 ಮೂಳೆ ಸಿಕ್ಬಿಟ್ರು ಆ ಮೂಳೆಗಳೆಲ್ಲವನ್ನು ಕೂಡ ಒಟ್ಟು ಸಂಗ್ರಹಣ ಮಾಡಿ ಅದಕ್ಕೊಬ್ಬ ಇನ್ಸ್ಪೆಕ್ಟರ್ನ ನಿಯೋಜನೆ ಮಾಡಿ ಈ ಗುಂಡಿಗೆ ಸಂಬಂಧಪಟ್ಟಾಗ ನೀವು ಇನ್ವೆಸ್ಟಿಗೇಟ್ ಮಾಡಿ. ಈ ಮೂಳೆ ಅಂದ್ರೆ ಏನು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಥವಾ FSL ಅಥವಾ ವಿಧಿ ವಿಜ್ಞಾನ ಇಲಾಖೆಗೆ ಹೋಗುತ್ತೆ. ಅಲ್ಲಿ ಬರುವಂತಹ ವರದಿ ಇದು ಹೆಣ್ಣಿನದ ಗಂಡಿನಂತದ್ದ ಸ್ಪಷ್ಟವಾಗಿ ಬಂದ ನಂತರ ಇದಕ್ಕೆ ಸಂಬಂಧಪಟ್ಟಾಗ ಒಬ್ಬರು ಇನ್ಸ್ಪೆಕ್ಟರ್ನ ನಿಯೋಜನೆ ಮಾಡಿ, ಒಬ್ಬ ಅಧಿಕಾರಿಯನ್ನು ನಿಯೋಜನೆ ಮಾಡಿ, ಯಾರ್ಯಾರು ಆ ಕಾಲಘಟ್ಟದಲ್ಲಿ ಅಷ್ಟು ವಯಸ್ಸಿನಲ್ಲಿ ಕಾಣೆಯಾಗಿದ್ರು ಅಂತ ಕಂಪ್ಲೇಂಟ್ ಬಂದೈತೆ ಅದಕ್ಕೆ ಸಂಬಂಧಪಟ್ಟಾಗ ಹೋಗಿ ತನಿಖೆ ಮಾಡಿ, ಅವ್ರ ಫ್ಯಾಮಿಲಿಯವ್ರನ್ನ ಎನ್ಕ್ವೈರಿ ಮಾಡಿ, ಅದಾದ್ಮೇಲೆ DNA ಟೆಸ್ಟ್ ಮಾಡಿ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತಾ ಹೊಂದಾಣಿಕೆ ಆಗುತ್ತಾ ನೋಡಿ, ಆ ಸಂದರ್ಭದಲ್ಲಿ ಅವರಿಗೆ ಅನುಮಾನ ಯಾರ ಮೇಲಿತ್ತು, ಯಾವ ರೀತಿ ಕಾಣೆ ಆಗಿರ್ಬೋದು ಎಲ್ಲವನ್ನು ಮಾಹಿತಿ ಕಲೆ ಹಾಕಿ ಅಂತ ಹೇಳ್ತಾರೆ. ಸೊ ಬಹುಶಃ ಏನಿಲ್ಲ ಅಂತಂದ್ರೂ ಈ ವರ್ಷ ಕಳೆಯುತ್ತೆ. ಅಂದ್ರೆ ನಾವು ಬಯಸ್ತಾ ಇದೀವಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗಬಹುದು ಇದಕ್ಕೆ ಸಂಬಂಧಪಟ್ಟ ತಪ್ಪು ಮಾಡಿದ್ದವರಿಗೆ ಅಂತ, ಈ ವರ್ಷ ಕಳೆಯುತ್ತೆ ಅಂತ ಅನ್ಕೊಬಹುದು. ಕಾದು ನೋಡೋಣ. ಓಕೆ, ಇವತ್ತಿನ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ಪೂರ್ತಿ ವಿಡಿಯೋವನ್ನ ಸಂಜೆ ನಿಮ್ಮ ಮುಂದೆ ಮಾಡಿ ಅಪ್ಲೋಡ್ ಮಾಡಿ ಇಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ. ತಾಳ್ಮೆಯಿಂದ ಕಾಯಿರಿ, ಅಧಿಕಾರಿಗಳಿಗೆ ಬೆಂಬಲ ಕೊಡಿ. ಯಾವ ಕಾರಣಕ್ಕೂ ಎಲ್ಲಾ ಟೀಮ್ಗಳನ್ನು ನಾವು ನೋಡಿರ್ತೀವಲ್ಲ, ಎಲ್ಲಾ ಪೊಲೀಸರನ್ನು ನೋಡಿರ್ತೀವಲ್ಲ, ಅದೇ ರೀತಿ ಎಲ್ಲರನ್ನು ಕೂಡ ಜಡ್ಜ್ ಮಾಡೋದು ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.